ಹೊತ್ತು ಸಾಕಿದ ತಾಯಿ, ಮಗಳು ಚೆನ್ನಾಗಿರ್ಬೇಕು ಅಂತ ನೂರಾರು ಕನಸು ಕಟ್ಕೊಂಡಿದ್ದ ತಾಯಿ, ಮಗಳನ್ನ ಚೆನ್ನಾಗಿ ಓದಿಸಬೇಕು ಅಂತ ತಾನು ಫೈನಾನ್ಸ್ ಕಂಪನಿಯಲ್ಲಿ ಹೆಲ್ಪರ್ ಕೆಲಸ ಮಾಡಿಕೊಂಡು ತನ್ನ ಜೀವವನ್ನೇ ಮುಡಿಪಾಗಿಟ್ಟಿದ್ದ ತಾಯಿ ಅವಳು. ಆದ್ರೆ ಆ ಮಗಳು ತಾಯಿಯನ್ನ ಬಾಯ್ ಫ್ರೆಂಡ್ಗಾಗಿ ಕೊಂದು ಮುಗಿಸಿದ್ದಾಳೆ. ತಾಯಿ ಮಲಗಿರಬೇಕಾದ್ರೆ ಈಕಿ ತನ್ನ ಫ್ರೆಂಡ್ಸ್ ಅವರು ಕೂಡ ಬಾಲಕರು ಅವರು ಕೂಡ ಆಕೆ ಮನೆಗೆ ಬರ್ತಾರೆ. ಅವತ್ತಿನ ದಿನ ಮಲಗಿದಾಗ ಎಚ್ಚರಗೊಂಡು ಯಾಕೆ ಈ ಥರ ಜೋರು ಬಾಯಿ ಮಾಡ್ತೀರಾ ಮತ್ತು ಇವ್ರನ್ನೆಲ್ಲ ಯಾಕೆ ಮನೆಗೆ ಕರೆಸ್ಕೊಂಡು ಕೂತ್ಕೊಂಡಿದ್ಯಾ ಅಂತಂದು ಹೇಳಿ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದಾಗ ಕತ್ತಿಚ್ಚಿಗೆ ಸಾಯಿಸ್ತಾರೆ. ಸಾಯಿಸಿ ಮತ್ತೆ ಒಂದು ಸೀರೆ ತಗೊಂಡ್ಬಿಟ್ಟು ಅದೇ ಮನೆಯಲ್ಲಿ ನೇತನ್ನು ಕೂಡ ಹಾಕ್ತಾರೆ. ಮೃತಳದ ಮಗಳೂ ಕೂಡ ಮಿಸ್ಸಿಂಗ್ ಅಂತ ನಮಗೆ 2 ದಿನ ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಈ ಒಂದು ತಾಯಿ ಕೊಲೆಗೆ ಕಾರಣ ಅವು ಅಕ್ಕಿ ಮತ್ತು ಆಕಿನ ಸ್ನೇಹಿತರು ಅಂತ. ತಾಯಿ ಅಂದ್ರೆ ದೇವರು, ತಾಯಿ ಪ್ರೀತಿ ಅಂದ್ರೆ ಸ್ವರ್ಗ. ತಾಯಿಯ ಕಾಲಿನ ಧೂಳಲ್ದೇ ಇದ್ದಾರಂತೆ ಮುಕ್ಕೋಟಿ ದೇವರುಗಳು. ಇಂಥ ವರ್ಣನೆಗಳನ್ನು ನೀವೆಲ್ಲ ಕೇಳಿರ್ತೀರಿ. ಈಗಲೂ ಕೂಡ ಆಗಾಗ ಇಂಥ ಮಾತುಗಳು ಕೇಳೋದುಂಟು, ಖುಷಿ ಪಡೋದುಂಟು. ಆದ್ರೆ ಈಗಿನ ಸಮಾನವೇ ಬೇರೆ. ತಾಯಿ ಮಾತ್ರವಲ್ಲ, ಯಾವುದೇ ಸಂಬಂಧಗಳಿಗೂ ಈಗ ಬೆಲೆನೇ ಇಲ್ಲ. ಹೆತ್ತು ಸಾಕಿದ ತಾಯಿಯ ಪ್ರೀತಿ ತ್ಯಾಗ ಕೆಲವರಿಗಂತೂ ಅರ್ಥವಾಗೋದೇ ಇಲ್ಲ. ಯಾರಿಗಾಗಿ ಬೇಕಾದ್ರೂ ತಾಯಿಯನ್ನೇ ಕಳ್ಕೊಳ್ಳೋಕೆ ಸಿದ್ಧಾಗಿರುತ್ತೆ ಈಗಿನ ಸಮಾನ. ಇದಕ್ಕೊಂದು ಎಕ್ಸಾಂಪಲ್ ಕೂಡ ಸಿಕ್ಕಿದೆ. ಒಬ್ಬ ಬಾಲಕಿ ತನ್ನ ಲವ್ವರ್ಗಾಗಿ ಮತ್ತು ಸ್ನೇಹಿತರಿಗಾಗಿ ಹೆತ್ತ ತಾಯಿಯನ್ನೇ ಕೊಂದು ಬಿಟ್ಟಿದ್ದಾಳೆ. ಬುದ್ಧಿ ಮಾತು ಹೇಳಿದ ತಾಯಿಯನ್ನೇ ಕೊಂದು ತಾಯಿ ಮತ್ತು ಮಗಳ ಬಾಂಧವ್ಯದ ಕಥೆಗಳಿಗೆ ಕಪ್ಪು ಚುಕ್ಕೆ ತಂದು ಬಿಟ್ಟಿದ್ದಾಳೆ ಆ ಬಾಲಕಿ. 4 ಅಪ್ರಾಪ್ತರ ಜೊತೆ ಅಪ್ರಾಪ್ತೆ. ಮಿಡ್ ನೈಟ್ ನಲ್ಲಿ ನಡೆಯಿತು ಭೀಕರ ಕೊಲೆ. ಕದ್ದು ಹಿಸುಕಿ ನೇಣು ಹಾಕಿ ಹೆತ್ತ ತಾಯಿಯನ್ನೇ ಕೊಂದಿದ್ದೇಕೆ ಮಗಳು? ತಾಯಿ ಕೊಂದು ಕಾಣೆಯಾದವಳು ಕೊನೆಗೆ ಪೊಲೀಸರ ಬಲೆಗೆ ಬಿದ್ದಿದ್ದ ಹೇಗೆ? ಎಸ್, ನೀವು ಊಹೆ ಮಾಡೋದಕ್ಕಾಗಲ್ಲ ಇಂಥದ್ದೊಂದು ಕೊಲೆ ನಡೆಯುತ್ತೆ ಅಂತ. ನೀವು ಊಹೆ ಮಾಡೋದಕ್ಕೂ ಆಗೋದೇ ಇಲ್ಲ. ಇನ್ನು 18 ವರ್ಷ ತುಂಬಿರದ ಬಾಲಕಿ ತನ್ನ ಲವ್ವರ್ಗಾಗಿ ತನ್ನ ತಾಯಿಯನ್ನೇ ಕೊಂದು ಮುಗಿಸಿದ್ದಾಳೆ ಅನ್ನೋದನ್ನ ನೀವು ಅಂದಾಜು ಮಾಡೋದಕ್ಕಾಗೋದೇ ಇಲ್ಲ. ಆದ್ರೆ ಅಂಥದ್ದೊಂದು ಘಟನೆ ನಡೆದು ಹೋಗಿದೆ. ಅಪ್ರಾಪ್ತ ಬಾಲಕಿ ಲವ್ವರ್ಗಾಗಿ ತಾಯಿಯನ್ನ ಕೊಂದು ಮುಗಿಸಿದ್ದಾಳೆ. ತಾಯಿಗಿಂತ ಸ್ನೇಹಿತರೇ ಮುಖ್ಯ ಅಂತ ಅಂದುಕೊಂಡಿದ್ದ ಬಾಲಕಿ ತಾಯಿಯನ್ನ ಟವಲ್ನಿಂದ ಉಸಿರುಗಟ್ಟಿಸಿ ಕೊಂದು ನಂತರ ಡೆಡ್ ಬಾಡಿಯನ್ನ ನೇಣು ಹಾಕಿದ್ದಾಳೆ. ಆ ನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ. ನನಗೇನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ನಟಿಸಿದ್ದಾಳೆ. ಆದರೆ ಕೊನೆಗೆ ಸಿಕ್ಕಿ ಬಿದ್ದಿದ್ದಾಳೆ. ಇದನ್ನ ಒಮ್ಮೆ ನೋಡಿ
ಸೆಕೆಂಡ್ ಫ್ಲೋರ್ ನಲ್ಲಿರೋ ಈ ಮನೆಯನ್ನ ಒಂದು ಬಾರಿ ನೋಡಿ. ಈ ಮನೆಗಿರೋದು ಬೆಂಗಳೂರಿನ ಉತ್ತರಹಳ್ಳಿಯ ಸರ್ಕಲ್ ಮಾರಮ್ಮ ದೇವಸ್ಥಾನದ 6ನೇ ಕ್ರಾಸ್ನಲ್ಲಿ. ಸದ್ಯಕ್ಕೆ ಈ ಮನೆಯ ಬಾಗಿಲು ಮುಚ್ಚಿದೆ. ಆದರೆ ಆವತ್ತು ರಾತ್ರಿ 10:30 ಟೈಮಲ್ಲಿ ಈ ಬಾಗಿಲು ಓಪನ್ ಆಗಿತ್ತು. ಮಧ್ಯರಾತ್ರಿ ಸಮೀಪಿಸ್ತಾಗಿರೋ ಹೊತ್ತಲ್ಲೇ ಈ ಮನೆಯ ಬಾಲಕಿ ಒಂದಷ್ಟು ಸ್ನೇಹಿತರನ್ನ ಕರ್ಕೊಂಡು ಬಂದಿದ್ಲು. ಜೊತೆಗೆ ಆಕೆಯ ಜೊತೆಗೆ ಲವ್ವರ್ ಕೂಡ ಆಗಿದ್ದ. ಜೊತೆಗೆ ಇನ್ನಷ್ಟು ಫ್ರೆಂಡ್ಸ್ ಕೂಡ ಆಗಿದ್ರು. ಬಂದವರು ಬಂದ ಹಾಗೆ ಮನೆಯಲ್ಲಿ ಗದ್ದಲ ಮಾಡ್ತಾರೆ. ಬಾಲಕಿಯ ತಾಯಿ ನೇತ್ರಾವತಿ ಇದನ್ನ ನೋಡಿ ಕೋಪ ಮಾಡ್ಕೋತಾಳೆ, ಗದರಿಸ್ತಾಳೆ, ಹೆದರಿಸ್ತಾಳೆ. ಇದಕ್ಕೆ ಜಗ್ಗದ ಬಾಲಕಿ ಮತ್ತು ಆಕೆಯ ಅಪ್ರಾಪ್ತ ಫ್ರೆಂಡ್ಸ್ ನೇತ್ರಾವತಿಯನ್ನ ಕೊಂದು ಮುಗಿಸ್ತಾರೆ. ಪೊಲೀಸರಿಗೆ ಫೋನ್ ಮಾಡ್ತೇನೆ ಅಂತ ಹೆದರಿಸಿದ್ದ ತಾಯಿ. ಹೊತ್ತಲ್ಲದ ಹೊತ್ತಲ್ಲಿ ಬಾಲಕಿ ಸ್ನೇಹಿತರನ್ನ ಮನೆ ಕರ್ಕೊಂಡು ಬಂದಿದ್ಲು. ಎಲ್ಲರೂ ಮಲಗೋ ಹೊತ್ತಲ್ಲೇ ಮನೆಗೆ ಕರ್ಕೊಂಡು ಬಂದು ಜೋರಾಗಿ ಮಾತಾಡೋಕೆ ಶುರು ಮಾಡ್ಕೊಂಡಿದ್ಲು. ಇದನ್ನು ತಾಯಿ ನೇತ್ರಾವತಿ ಪ್ರಶ್ನೆ ಮಾಡಿದ್ದಾಳೆ. ಇಷ್ಟೊತ್ನಲ್ಲಿ ಯಾಕೆ ಮನೆಗೆ ಹುಡುಗರನ್ನ ಕರ್ಕೊಂಡು ಬಂದೆ ಅಂತ ಕೆರಳಿದ್ದಾಳೆ. ಮನೆಯಿಂದ ಎಲ್ಲರನ್ನೂ ಆಚೆ ಕಳಿಸುವಂತ ದಬಾಯಿಸಿದ್ದಾಳೆ. ಆದ್ರೆ ಆ ಬಾಲಕಿ ಕ್ಯಾರ್ ಮಾಡ್ಲೇ ಇಲ್ಲ. ಬಾಲಕಿಯ ಸ್ನೇಹಿತರು ಕೂಡ ಆ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಕೊನೆಗೆ ವಾಗ್ವಾದ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಯಾವ ಲೆವೆಲ್ಗೆ ಅಂದ್ರೆ ಬಾಲಕಿಯೇ ತನ್ನ ತಾಯಿಯ ವಿರುದ್ಧ ನಿಂತಿದ್ದಾಳೆ. ನನ್ನ ಸ್ನೇಹಿತರು ನನ್ನಿಷ್ಟ ಅಂದಿದ್ದಾಳೆ. ಇದು ನೇತ್ರಾವತಿಯನ್ನ ಕೆರಳಿಸಿದೆ. ಈ ಕ್ಷಣವೇ ಮನೆ ಬಿಟ್ಟು ಹೋಗಿಲ್ಲ ಅಂದ್ರೆ ಪೊಲೀಸರಿಗೆ ಕರೆ ಮಾಡ್ತೇನೆ ಅಂತ ಹೆದರಿಸಿದ್ದಾಳೆ. ಇದು ಬಾಲಕಿ ಮತ್ತು ಆಕೆಯ ಸ್ನೇಹಿತರಿಗೂ ಕಿರಿಕಿರಿ ಉಂಟು ಮಾಡಿದೆ. ಕೊನೆಗೆ ಎಲ್ಲರೂ ಸೇರ್ಕೊಂಡು ನೇತ್ರಾವತಿಯನ್ನ ಕೊಂದೇ ಬಿಟ್ಟಿದ್ದಾರೆ. ಮಗಳು ತನ್ನ ಸ್ನೇಹಿತರ ಹುಡುಗರನ್ನ ಮನೆಗೆ ಕರ್ಕೊಂಡು ಬಂದ್ಬಿಟ್ಟು ಅಲ್ಲಿ ಇರೋದನ್ನ ಅವ್ರ ತಾಯಿ ಮಲಗಿದಾಗ ಎಚ್ಚರಗೊಂಡಿದ್ದ ನೋಡಿದಾಗ ಅದನ್ನ ಆಕೆ ಸಹಿಸ್ಕೊಂಡಂಗಿಲ್ಲ. ಹೀಗಾಗಿ ಆಕೆ ಅದನ್ನು ವಿರೋಧ ವ್ಯಕ್ತಪಡಿಸ್ತಾಳೆ. ನನ್ನ ತಾಯಿಗೆ ಬೈತಾ ಇದ್ದಾಳೆ ಅನ್ನೋದೊಂದೇ ನಿಟ್ಟಿನಲ್ಲಿ ಆಕೆಯನ್ನು ಕೊಲೆ ಮಾಡಿ ಕತ್ತಿಚಿಗೆ ಸಾಯಿಸ್ತಾರೆ. ಟವೆಲ್ನಿಂದ ಕುತ್ತಿಗೆ ಹಿಸುಕಿದ್ರು. ಮೃತದೇಹ ಫ್ಯಾನಿಗೆ ನೇತಾಕಿದ್ರು. ಆವತ್ತು ಶನಿವಾರ ಅಂದರೆ ಅಕ್ಟೋಬರ್ 25ರ ರಾತ್ರಿ. ಆ ದಿನ ಆ ಮನೆಯಲ್ಲಿ ನಡೆದಿದ್ದು ಘೋರಾತಿ ಘೋರ. ಮನೆಗೆ ಸ್ನೇಹಿತರನ್ನ ಕರ್ಕೊಂಡು ಬಂದಿದ್ದಾಗಿ ಬಾಲಕಿ ತನ್ನ ತಾಯಿಯ ಮಾತನ್ನ ಕೇಳೋದೇ ಇಲ್ಲ. ಎಂಥ ಕೆಲಸ ಮಾಡಬೇಡ ಅಂತ ಬುದ್ಧಿವಾದ ಹೇಳಿದ್ರು ಸಹ ಅವರ್ಯಾರು ಕ್ಯಾರ್ ಮಾಡೋದೇ ಇಲ್ಲ. ಕೊನೆಗೆ ಪೊಲೀಸರಿಗೆ ಕರೆ ಮಾಡ್ತೇನೆ ಅಂತ ಹೇಳಿದಾಗ ಎಲ್ಲರೂ ಸೇರ್ಕೊಂಡು ನೇತ್ರಾವತಿಯನ್ನ ಕೊಂದಿದ್ದಾರೆ. ಮೊದಲು ಟವಲ್ ತಗೊಂಡು ಬಂದು ನೇತ್ರಾವತಿಯ ಕುತ್ತಿಗೆ ಹಿಸುಕಿ ಕೊಲ್ಲಲಾಗತ್ತೆ. ನಂತರ ಯಾರಿಗೂ ಡೌಟ್ ಬರಬಾರದು ಅಂತ ಅದೇ ಮೃತದೇಹವನ್ನು ಮನೆಯ ಸೀಲಿಂಗ್ ಫ್ಯಾನ್ಗೆ ನೇತಾಕ್ತಾರೆ. ಸೀರೆಯನ್ನ ಕುತ್ತಿಗೆಗೆ ಸುತ್ತಿ ನೇತ್ರಾವತಿಯದ್ದು ಆತ್ಮಹತ್ಯೆಯಂತ ಬಿಂಬಿಸೋಕೆ ಮುಂದಾಗ್ತಾರೆ. ಆ ನಂತರ ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅವತ್ತಿನ ದಿನ ಶನಿವಾರ ರಾತ್ರಿ ದಿನ ತಾಯಿ ಮಲಗಿರ್ಬೇಕಾದ್ರೆ ಈಕಿ ತನ್ನ ಫ್ರೆಂಡ್ಸ್ ಅವರು ಕೂಡ ಬಾಲಕರು ಅವರು ಕೂಡ ಆಕೆ ಮನೆಗೆ ಬರ್ತಾರೆ. ಅವತ್ತಿನ ದಿನ ಆಕೆ ಜೊತೆ ಮಾತಾಡ್ತಾ ಇದ್ದಾಗ ಆಕೆ ತಾಯಿ ಮಲಗಿದಾಗ ಎಚ್ಚರಗೊಂಡು ಯಾಕೆ ಈ ತರ ಜೋರ್ ಬಾಯ್ ಮಾಡ್ತೀರಾ, ಮತ್ತೆ ಇವ್ರನ್ನೆಲ್ಲ ಯಾಕೆ ಮನೆಗೆ ಕರೆಸ್ಕೊಂಡು ಕೂತ್ಕೊಂಡಿದ್ಯಾ ಅಂತಂದು ಹೇಳಿ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದಾಗ ಮೃತಳ ಮಗಳ ಫ್ರೆಂಡು ಮತ್ತು ಇನ್ನಿತರ 4 ಜನ ಅವರೆಲ್ಲರೂ ಕೂಡ ಮೃತಳಿಗೆ ಟಾವಿಲಿನಿಂದ ಕತ್ತಿಚಿಗಿ ಸಾಯಿಸಿ ಮತ್ತೆ ಒಂದು ಸೀರೆ ತಗೊಂಡ್ಬಿಟ್ಟು ಅದೇ ಮನೆಯಲ್ಲಿ ನೇತುನು ಕೂಡ ಹಾಕ್ತಾರೆ. ಆಮೇಲೆ ಅವರು ಮನೆ ಬಿಟ್ಟು ಓಡಿ ಹೋಗ್ತಾರೆ. ಶನಿವಾರ ರಾತ್ರಿ ಕೊಲೆಯಾಗಿತ್ತು. ಹೆತ್ತ ತಾಯಿ ಅನ್ನೋದನ್ನು ನೋಡದೆ ನೇತ್ರಾವತಿಯನ್ನ ಕೊಂದು ಮುಗಿಸಿದ್ದಳು ಆ ಬಾಲಕಿ. ಸೋಮವಾರ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ವಿಚಾರ ಬೆಳಕಿಗೆ ಬಂದಿತ್ತು. ನೋಡೋದಕ್ಕೆ ಅದು ಆತ್ಮಹತ್ಯೆ ಥರಾನೇಗಿತ್ತು. ಆದ್ದರಿಂದ ಪೊಲೀಸರು ಆತ್ಮಹತ್ಯೆ ಅಂತ ಯೂರಿಯಾ ಕೇಸನ್ನ ಫೈಲ್ ಮಾಡಿಕೊಂಡಿದ್ರು. ಯಾವುದೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಸೈಲೆಂಟ್ ಆಗಿದ್ದರು. ತನಿಖೆ ಸೈಲೆಂಟ್ ಆಗಿ ನಡೀತಾಗಿತ್ತು. ಈ ಬೆನ್ನಲ್ಲೇ ಮತ್ತೊಂದು ದೂರು ದಾಖಲಾಗಿತ್ತು. ನೇತ್ರಾವತಿಯ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರೊಂದನ್ನ ನೀಡಿದ್ರು. ಆ ದೂರಿನ ಬೆನ್ನತ್ತಿ ಹೋದೋರಿಗೆ ಗೊತ್ತಾಗಿದ್ದು ಭಯಾನಕ ವಿಚಾರ. ತಾಯಿಯನ್ನು ಕೊಂದ್ಲು, ಎಸ್ಕೇಪ್ ಆದ್ಲು, ಸಿಕ್ಕಿ ಬಿದ್ಲು.
ಎಸ್, ನೇತ್ರಾವತಿ ಸಾವನ್ನಪ್ಪಿದ್ದಳು. ಆದ್ರೆ ನೇತ್ರಾವತಿ ಸಾವನ್ನಪ್ಪಿ 3 ದಿನ ಆದ್ರೂ ಆಕೆಯ ಮಗಳು ಪತ್ತೆಯಾಗಿರ್ಲಿಲ್ಲ. ಈ ಬಗ್ಗೆ ನೇತ್ರಾವತಿಯ ಅಕ್ಕ ಅನಿತಾಗೆ ಅನುಮಾನ ಶುರುವಾಗಿತ್ತು. ನೇತ್ರಾವತಿಯ ಮಗಳು ಕಾಣೆಯಾಗಿದ್ದಾಳೆ ಅಂತ ಪೊಲೀಸ್ ಠಾಣೆಗೆ ದೂರು ನೀಡಿದ್ಲು. ಪೊಲೀಸರಿಗೆ ಒಂದು ಕ್ಲೂ ಸಿಕ್ತು. ನೇತ್ರಾವತಿಯ ಆತ್ಮಹತ್ಯೆಗೂ ಬಾಲಕಿ ನಾಪತ್ತೆಯಾಗಿರೋದಕ್ಕೂ ಏನೋ ಸಂಬಂಧ ಆಗಿದೆ ಅಂತ ಅನುಮಾನ ಪಟ್ರು. ಇದೆಲ್ಲ ಒಂದು ಕಡೆ ನಡೀತಾಗಿರಬೇಕಾದ್ರೆ ಗುರುವಾರ ಮಧ್ಯಾಹ್ನ ದೊಡ್ಡಮ್ಮ ಅನಿತಾ ಮುಂದೆ ಆ ಬಾಲಕಿ ದಿಢೀರ್ ಪ್ರತ್ಯಕ್ಷ ಆಗಿರ್ತಾಳೆ. ಕೊಲೆಯ ಭೀಕರತೆಯನ್ನು ಬಿಚ್ಚಿಡ್ತಾಳೆ. ಬಾಲಕಿಗೆ ಚಾಕು ತೋರಿಸಿ ಬೆದರಿಸಿದ್ರ. ಅನಿತಾ ದೂರು ನೀಡಿದ್ದೇ ತಡ ಪೊಲೀಸರು ತನಿಖೆ ಶುರು ಮಾಡ್ಕೋತಾರೆ. ಮೊದಲಿಗೆ ಬಾಲಕಿ ತನ್ನ ಸ್ನೇಹಿತೆ ಜ್ಯೋತಿ ಅನ್ನೋರ ಮನೆಯಲ್ಲಿರ್ತಾರೆ. ನಂತರ ಆ ಬಾಲಕಿಯನ್ನು ಕಗ್ಗಲ್ದಿಪುರದಲ್ಲಿರೋ ನೇತ್ರಾವತಿಯವರ ತಾಯಿಯ ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ಇರಿಸಲಾಗತ್ತೆ. ತಾನು ಕಾಣೆಯಾಗಿದ್ದೇನೆ ಅಂತ ದೂರು ದಾಖಲಾಗಿರೋದು ಗೊತ್ತಾಗ್ತಾಗಿದ್ದಂತೆ ದೊಡ್ಡಮ್ಮ ಅನಿತಾಳ ಮುಂದೆ ಆ ಬಾಲಕಿ ಪ್ರತ್ಯಕ್ಷ ಆಗ್ತಾಳೆ. ತಾಯಿಯ ಸಾವಿನ ನಂತರ ನೀನ್ ಯಾಕೆ ಕಾಣೆಯಾಗಿದ್ದೆ ಅಂತ ಪ್ರಶ್ನೆ ಮಾಡಿದಾಗ ಕೊಲೆಯ ವಿಚಾರವನ್ನ ಬಾಯ್ಬಿಡ್ತಾಳೆ. ತನ್ನ ಸ್ನೇಹಿತರು ರಾತ್ರಿ ಮನೆಗೆ ಬಂದಿದ್ದು ಅಮ್ಮ ಪೊಲೀಸರಿಗೆ ಫೋನ್ ಮಾಡ್ತೀನಿ ಅಂದಿದ್ದಕ್ಕೆ ಉಸಿರುಗಟ್ಟಿಸಿ ಕೊಲೆ ಮಾಡಿ ನೇಣು ಹಾಕಿದ್ರು. ಬಳಿಕ ನನಗೆ ಚಾಕು ತೋರಿಸಿ ಬೆದರಿಕೆ ಹಾಕಿದ್ರು. ಅದೇ ಕಾರಣಕ್ಕೆ ನಾನು ಸ್ನೇಹಿತೆ ಮನೆಗೆ ಹೋಗಿದ್ದೆ ಅಂತ ಹೇಳ್ಕೋತಾಳೆ. ಬಾಲಕಿಯ ಹೇಳಿಕೆ ಬಗ್ಗೆ ಅನುಮಾನಗೊಂಡ ಅನಿತಾ ಪೊಲೀಸರಿಗೆ ದೂರು ನೀಡ್ತಾರೆ. ಅಲ್ಲಿಂದಲೇ ಒಬ್ಬೊಬ್ಬರಾಗಿ ಬಲೆಗೆ ಬೀಳೋದು. ಆಕೆ ಮೃತಳದ ಮಗಳನ್ನು ಕೂಡ ಮಿಸ್ಸಿಂಗ್ ಅಂತ ನಮಗೆ 2 ದಿನ ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಸೊ ಆಕೆನೂ ಕೂಡ ನಾವು ಪತ್ತೆ ಹಚ್ಚಲಿಕ್ಕೆ ಯಾಕೆ ಮಿಸ್ ಆಗಿರ್ಬೋದು ಅಂತ ಪತ್ತೆ ಹಚ್ಚಲಿಕ್ಕೆ ನಾವು ಪ್ರಯತ್ನ ಪಟ್ಟಿದಾಗ ಆಕೆ ತನ್ನ ಸ್ನೇಹಿತರ ಮನೆ ಜ್ಯೋತಿ ಅನ್ನೋರ ಮನೆಯಲ್ಲಿ ಹೋಗ್ಬಿಟ್ಟು ಇರ್ತಾಳೆ ಅಂತ ಗೊತ್ತಾಗುತ್ತೆ. ಆಮೇಲೆ ಆಕೆನ ಅಲ್ಲಿಂದ ಈ ಕಗ್ಲಿಪುರದಲ್ಲಿ ಮೃತಳ ತಾಯಿ ಮನೆ ಅಂದ್ರೆ ಈ ಮಗಳ ಅಜ್ಜಿ ಮನೆಯಲ್ಲಿ ಹೋಗ್ಬಿಟ್ಟು ಆಕೆನ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಹೋಗಿ ನಾವು ಆಕೆನ ಕರ್ಕೊಂಡು ಬಂದು ಯಾಕೆ ನೀನು ಈ ತರ ಓಡಿ ಹೋಗಿದ್ಯಾ ಅಥವಾ ನಿಮ್ ತಾಯಿ ಸತ್ರುನು ಕೂಡ ನಿನ್ಗೆ ತಿಳಿದು ಬಂದಿಲ್ಲ ಅನ್ನೋದು ಬಗ್ಗೆ ವಿಚಾರ ಮಾಡಿದಾಗ ಆವಾಗ ವಿಷಯ ತಿಳಿಯುತ್ತೆ. ಈ ಒಂದು ತಾಯಿ ಕೊಲೆಗೆ ಕಾರಣ ಅಕ್ಕಿ ಮತ್ತು ಆಕಿನ ಸ್ನೇಹಿತರು ಅಂತ. ಅಮ್ಮ ನೇತ್ರಾವತಿ ತುಂಬಾ ಕಷ್ಟ ಪಡ್ತಾಗಿದ್ರು. ಮಗಳು ಚೆನ್ನಾಗಿರ್ಲಿ ಅಂತ ಹಗಲು ರಾತ್ರಿ ಕಷ್ಟ ಪಡ್ತಾಗಿದ್ರು. ಮಗಳು ಚೆನ್ನಾಗಿ ಓದ್ಲಿ ಅಂತ ತಾನು ಫೈನಾನ್ಸ್ ಕಂಪನಿಯಲ್ಲಿ ಹೆಲ್ಪರ್ ಕೆಲಸ ಮಾಡ್ಕೊಂಡು ಓದಿಸ್ತಾಗಿದ್ಲು. ಆದ್ರೆ ಮಗಳು ದಾರಿ ತಪ್ಪಿದ್ಲು. ಹೊತ್ತಲ್ಲದ ಹೊತ್ತಲ್ದೆ ಮನೆಗೆ ಸ್ನೇಹಿತರನ್ನ ಕರ್ಕೊಂಡು ಬರ್ತಾಗಿದ್ಲು. ಏನಾದ್ರೂ ಪ್ರಶ್ನೆ ಮಾಡಿದ್ರೆ ನನ್ ಫ್ರೆಂಡ್ಸು ನನ್ನಿಷ್ಟ ಅಂತ ಹೇಳ್ತಾಗಿದ್ಲು. ಇನ್ನು ಓದೋ ವಯಸ್ಸಲ್ಲಿ ಓದದೆ ಈಗಲೇ ಲವ್ವರ್ ಅಂತ ಓಡಾಡ್ತಾಗಿದ್ಲು. ಯಾರಿಗೂ ಡೋಂಟ್ ಕೇರ್ ಮಾಡದೆ ಆಕೆಯ ಮನೆಯವರಿಗೂ ಕ್ಯಾರ್ ಮಾಡ್ತಾಗಿರ್ಲಿಲ್ಲ. ಅದೇ ಆಟೋಪ ಮುಂದುವರೆದಿತ್ತಂತೆ. 4 ಹುಡುಗರನ್ನ ಕರ್ಕೊಂಡು ಬಂದಿದ್ದನ್ನು ಪ್ರಶ್ನಿಸಿದ್ದಕ್ಕೆ ತಾಯಿಯನ್ನೇ ಕೊಂದ್ಲು. ಇದೆಲ್ಲ ವಿಚಾರ ಗೊತ್ತಾದ್ಮೇಲೆ ಪೊಲೀಸರು ಎಲ್ಲ ಅಪ್ರಾಪ್ತರನ್ನು ವಶಕ್ಕೆ ಪಡೆದಿದ್ದಾರೆ. ನಡುರಾತ್ರಿಯಲ್ಲಿ ಬಾಲಕಿ ಮನೆಗೆ ಹೋಗಿದ್ದೇಕೆ ಅಪ್ರಾಪ್ತರು? ಬಾಲಕಿ ಓದೋದನ್ನ ಬಿಟ್ಟು ಸ್ನೇಹಿತರ ಜೊತೆಗೆ ಮೋಜು ಮಸ್ತಿ ಮಾಡ್ತಾಗಿದ್ಲು. ಸ್ನೇಹಿತರಿಗಾಗಿ ಏನು ಮಾಡೋದಕ್ಕೂ ಆಕೆ ರೆಡಿಯಾಗಿದ್ಲು. ಬಾಲಕಿಗೆ ಯಾರು ಧೈರ್ಯ ಕೊಟ್ರೋ ಅಥವಾ ಎಲ್ಲಿಂದ ಧೈರ್ಯ ಬಂತೋ ಶನಿವಾರ ರಾತ್ರಿ ಸ್ನೇಹಿತರನ್ನು ಮನೆಗೆ ಕರ್ಕೊಂಡು ಬಂದೇ ಬಿಟ್ಟಿದ್ಲು. ಈ ವೇಳೆ ಆಕೆಯ ತಾಯಿ ಎಚ್ಚರವಾಗಿ ವಾಗ್ವಾದವೇ ನಡೆದಿದೆ. ಹುಡುಗರನ್ನ ಯಾಕೆ ಕರ್ಕೊಂಡು ಬಂದೆ ಅಂತ ಪ್ರಶ್ನೆ ಮಾಡಿದ್ದರು ಆಕೆಯ ತಾಯಿ ನೇತ್ರಾವತಿ. ಇದರಿಂದ ಕುಪಿತರಾದ ಅಪ್ರಾಪ್ತರು ಕೊನೆಗೆ ನೇತ್ರಾವತಿಯನ್ನೇ ಕೊಂದಿದ್ದಾರೆ. ಆದ್ರೆ ಆ ಅಪ್ರಾಪ್ತರನ್ನು ನಡುರಾತ್ರಿಯ ಹೊತ್ತಲ್ಲಿ ಬಾಲಕಿ ಮನೆಗೆ ಕರ್ಕೊಂಡು ಬಂದಿದ್ದೇಕೆ ಅನ್ನೋದೇ ನಿಗೂಢವಾಗಿ ಉಳ್ಕೊಂಡಿದೆ. ಬಾಲಕಿಯ ತಂದೆ ಎಲ್ಲೋ ಕೆಲಸ ಮಾಡ್ತಾಗಿದ್ರಂತೆ. ಆದ್ರೆ ಫೈನಾನ್ಸ್ ಕಂಪನಿಯಲ್ಲಿ ಹೆಲ್ಪರ್ ಆಗಿದ್ದ ನೇತ್ರಾವತಿ ಬರೋ ಸಣ್ಣ ಸಂಬಳದಲ್ಲಿ ಮಗಳ ಜೊತೆ ಸಂಸಾರ ನಡೆಸ್ತಿದ್ಲು. ಆದ್ರೆ ತಾಯಿಯದ್ದು ಒಂದು ದಾರಿ ಆದ್ರೆ ಮಗಳದ್ದು ಮತ್ತೊಂದು ದಾರಿ. ಸುಮಾರು 2.5 ವರ್ಷದಿಂದ ಆಕೆ ಉತ್ತರಹಳ್ಳಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಿದ್ದು ನೇತ್ರಾವತಿಯೇ ಬಾಡಿಗೆ ಕಟ್ಟಾಗಿದ್ಲು. ಮನೆ ಬಾಡಿಗೆ ಸಂಸಾರ ಎಲ್ಲದರ ಜವಾಬ್ದಾರಿಯನ್ನು ನೇತ್ರಾವತಿಯೇ ವಹಿಸಿಕೊಂಡಿದ್ರು. ಫ್ಯಾಮಿಲಿ ಅದೇ ಬಾಡಿಗೆ ಇದ್ರಲ್ಲಿ ಬಾಡಿಗೆ ಏನೋ ಇದು ಮಾಡ್ಕೊಂಡ್ರಂತೆ ಗೊತ್ತಿಲ್ಲ ನನಗೆ. ಅದೇ ಸೋಮವಾರ ಫೋನ್ ಬಂತು.
ಸೋಮವಾರ ಅದು ಯಾವಾಗಾಯ್ತು ವಿಚಾರ ಗೊತ್ತಿಲ್ಲ. ಪೊಲೀಸರೆಲ್ಲ ನಮ್ಮ ಬರೋ ಹತ್ರ ನಿಂತಿದ್ರು ಇಲ್ಲಿ. ಅದೇ ನಮ್ಮ ಮನೇಲಿ ಫೋನ್ ಹಾಕಿ ನಾನು ಡ್ಯೂಟಿ ಇದ್ದೆ, ಫೋನ್ ಹಾಕಿದ್ರು ಒಂದು 12:30 ಇರ್ಬೋದು. ಹಂಗಾಗ್ಬಿಟ್ಟದು ಹಿಂಗಾಗಿದ್ದೀರಿ ಮೇಗಡೆ ಮನೆಯವ್ರು ಸೂಸೈಡ್ ಮಾಡ್ಕೊಂಬಿಟ್ಟಾರೆ ಅಂತ ಯಾರು ಏನೋ ಹೇಳಿದ್ರು. ಆಮೇಲೆ ಪೊಲೀಸರು ಬಂದು ಯಾರಪ್ಪ ನೀವು ಓನರ್ ಸರ್ ಅಂತಂದೆ. ಸರ್ ಇದ್ಕೊಂಡು ಅದೇ ಡೋರ್ ಓಪನ್ ಮಾಡಿದ್ರು. ಸರ್ ಅವ್ರೇನು ಇದು ಮಾಡ್ಕೊಂಡು ಹೋದ್ರು ಸರ್, ಅದ್ರ ಬಗ್ಗೆ ಅಷ್ಟೇ. ಸರ್ ಅದೇ 2 ವರ್ಷ ಹೊರಡ ಇರ್ಬೋದು ಸರ್, ಒಂದು ಅಂದಾಜು. ಸರ್ ಅದೇ ಗಂಟೆ ಎಲ್ಲ ಗಾರೆ ಕೆಲಸದ ಅದು ಏನೋ ಮೇಸಿ ಏನೋ ಇಂಜಿನಿಯರ್ ಏನೋ ಹೇಳ್ತಾ ಇದ್ದ ಕೆಲಸ ಅವರು. ಈ ಅಮ್ಮ ಎಲ್ಲಿ ಬ್ಯಾಂಕ್ ಹತ್ರನೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ರು. ಹೌದು ಸರ್. ಈಗ ಸದ್ಯಕ್ಕೆ ಮಗಳ ಒಂದು ದುಡುಕಿನ ನಿರ್ಧಾರ ಹೆತ್ತಮ್ಮನ ಸಾವಿಗೆ ಕಾರಣವಾಗಿದೆ. ಸದ್ಯ ಈ ಬಗ್ಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಿಜಕ್ಕೂ ಆ ರಾತ್ರಿ ಏನ್ ನಡೆಯಿತು? ಕೊಲೆಯಾಗಿದ್ದು ಏಕೆ? ಆ ರಾತ್ರಿ ಹೊತ್ತಲ್ಲಿ ಆಕೆಯ ಸ್ನೇಹಿತರು ಆಕೆಯ ಮನೆಗೆ ಹೋಗಿದ್ದೇಕೆ ಅನ್ನೋದನ್ನ ಪೊಲೀಸರು ತನಿಖೆ ನಡೆಸ್ತಾಗಿದ್ದಾರೆ.